ದಯವಿಟ್ಟು ನಾವು ಯಾವ ವಿಚಾರ ಬಂದಿವಿ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಮತ್ತೆ ನಾನು ಒಬ್ಬ ಅಡ್ವೊಕೇಟ್ ಆಗಿ ಸ್ಟೇಟ್ ಆರ್ಗನೈಸಿಂಗ್ ರೆಕಾರ್ಡ್ ಮಾಡಬೇಡಿ. ರೆಕಾರ್ಡ್ ಅಲ್ಲ, ರೆಕಾರ್ಡ್ ಮಾಡಬೇಡಿ. ಇಲ್ಲ ನಿಂತ್ಕೊಳ್ಳಿ, ಇಬ್ಬರು ಬರೋದು ಎಲ್ಲರೂ ಬರೋಣ. ಏನಿಲ್ಲ ಸರ್, ಇದೇನು ಗೌಪ್ಯವಾಗಿರೋ ವಿಚಾರ ಅಲ್ಲ. ರೆಕಾರ್ಡ್ ಮಾಡಬೇಡಪ್ಪ. ಅಫಿಷಿಯಲಿ ಇಟ್ಸ್ ನಾಟ್ ರೆಕಾರ್ಡಬಲ್. ಅಲ್ಲ, ಒಂದು ನಿಮಿಷ. ಹೈಕೋರ್ಟ್, ಬಾಂಬೆ ಹೈಕೋರ್ಟ್ ಮತ್ತೆ ಕರ್ನಾಟಕ ಹೈಕೋರ್ಟ್ ಸಾರ್ವಜನಿಕ ಕಚೇರಿಗಳು ಯಾರ ಸೊತ್ತಲ್ಲ, ಪ್ರೊಹಿಬಿಟೆಡ್ ಅಲ್ಲ ಅಂತ ಜಡ್ಜ್ಮೆಂಟ್ ಇದೆ. ಅದನ್ನ ಈಗಲೇ ಬೇಕಾದ್ರೆ ನಿಮಗೆ ಕಳಿಸ್ತೀನಿ. ನಾನು ಒಬ್ಬ ಹೈಕೋರ್ಟ್ ಅಡ್ವೊಕೇಟ್ ಆಗಿ ಕೂಡ ನಾವು ಮಾಡುವಂಥದ್ದು ಸಾರ್ವಜನಿಕ ಉದ್ದೇಶದಿಂದ ಯಾರೋ ಲಂಚ ತಗೊಂಡಿದ್ದಾರೆ ನಿಮ್ಮ ಬರುವಂಥ ಆಸ್ಪತ್ರೆಯಲ್ಲಿ ಅವ್ರನ್ನ ಕ್ರಮ ತಗೊಂಡಿದ್ದಾರೆ. ಆಯ್ತಾ? ಒಂದು ನಿಮಿಷ. ಕೊಟ್ಟರೆ ವಿಚಾರದಲ್ಲಿ ಇಷ್ಟೇ. ಸರಿ. 6,900 ರೂಪಾಯಿ ಹೆರಿಗೆ ತಗೊಂಡಿದ್ದಾರೆ. ಮತ್ತೆ ಯಾರ್ಯಾರು ತಗೊಂಡಿದ್ರು ಅವ್ರ ಹತ್ರ ಕಲೆಕ್ಟ್ ಮಾಡಿ ನಮಗೆ ಕೇಸ್ ಕೊಡಬೇಡಿ ಅಂತ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಇನ್ಯಾರ ಮುಂದಿನೋ ತಗೋಬಾರ್ದು ಅಂತ ನಾವು ಕೇಳಕ್ಕೋಗಿದ್ದೀವಿ. ಈಗ ಮತ್ತೆ ಹೇಗೆ ತಗೊಳ್ತಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಹೆರಿಗೆ ಹಾಸ್ಪಿಟ್ಲ್ಗೆ ಹೋದಾಗ ಡಾಕ್ಟರ್ಗೆ 6,000, 400 ಇದು 300 ರೂಪಾಯಿ ಇದಕ್ಕೆ ಅಂತ ಹೇಳಿದ್ರು. ಇದೆಲ್ಲ ನಾವು ಅಫಿಷಿಯಲ್ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ಈಗ ವಿಡಿಯೋ ರೆಕಾರ್ಡ್ ಇದೆ ನಮಗೆ. ನಿಮ್ಗೆ ಕೊಟ್ಟಾದ್ಮೇಲೆ ಕ್ರಮ ತಗೊಳ್ಳೋದಾದ್ಮೇಲೆ ಮೀಡಿಯಾ ಕೊಡಬೇಕು. ಮತ್ತೆ ನಮ್ಮ ಲೈವ್ ಪೇಜ್ ಇದೆ. ಸುಮಾರು ಎಷ್ಟು ಲಕ್ಷ ಸರ್ ಅದು ಇದಿರೋದು ಫಾಲೋವರ್ಸ್? ಸುಮಾರು ಲಕ್ಷಗಟ್ಟಲೆ ವ್ಯೂಸ್ ಅಲ್ಲಿಗೆ ಹಾಕಬೇಕು ಅನ್ಕೊಂಡಿದ್ದೀವಿ. ಬಟ್ ನಾವೊಂದು ಪ್ರಿವಿಲೇಜ್ ಆಗಿ ನಾನು ಒಬ್ಬ ಅಡ್ವೊಕೇಟ್ ಆಗಿರೋದ್ರಿಂದ ಪ್ರೀವಿಯಸ್ಲಿ ಆಥರೈಸ್ಡ್ ಇರುವಂತ ಅಧಿಕಾರಿಗೆ ಇದಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳೋಣ ಅಂತ ಅಂದಕ್ಕೆ ನಾವು ಕೊಟ್ಟಿದ್ದೀವಿ. ಸರಿನಾ? ಸರಿ. ಈಗ ಕ್ರಮ ತಗೊಳ್ಳಿ. ಮತ್ತೆ ಅವ್ರು ಮುಂದುವರಿಸೋದಿಲ್ಲ, ಕ್ಷಮೆ ಕೇಳ್ತಾರೆ ಅಂತ ಹೇಳಿದ್ರೆ ಆದ್ರೂ ಕ್ಷಮೆ ಕೇಳಿಸಿ. ಇನ್ಯಾರ ಹತ್ರನೂ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಮ್ಮದು ಅಭ್ಯಂತರಗಳಿಲ್ಲ. ಮೂಲ ಉದ್ದೇಶ ಇಡೀ ವ್ಯವಸ್ಥೆನ ಕೆಡತಾ ಇರೋದ್ರಿಂದ ನಿಮ್ಗೂ ಕಾಪಾಡಬೇಕು. ಇಡೀ ವ್ಯವಸ್ಥೆ ಕೆಟ್ಟೋಗಿಲ್ಲ, ಪ್ರಾಮಾಣಿಕವಾಗಿದೆ ಅನ್ನೋದನ್ನ ನಾವು ಸಾಬೀತು ಮಾಡಬೇಕು ಅನ್ನೋಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು. ಆದ್ರೆ ಎಲ್ಲೋ ಒಂದ್ ಕಡೆ ತಪ್ಪಾಗಿದ್ರೆ ಆ ತಪ್ಪನ್ನ ಅಲ್ಲಿಗೆ ಕ್ಷಮಿಸಿ ಮಾಡಿ ಅದನ್ನ ಮುಂದಕ್ಕೆ ಹೋಗುವಂತದ್ದು ಅಷ್ಟೇ, ಏನು ಇಲ್ಲ ನಿಟ್ಟಿನಲ್ಲಿ ಸರ್. ನಾವು ಆಗಿ ತಗೊಂಡಿದ್ ನಿಜ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ವಿಡಿಯೋದಲ್ಲೂ ಇದೆ. ಈಗ ಹೇಳ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡೋ ಉದ್ದೇಶ ಅಂದ್ರೆ ಮತ್ತೆ ಎಗೇನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ನಮ್ಗೆ ಎಗೇನ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮ್ಗೆ ಅಲ್ಲಿರುವಂತ ರೋಗಿಗಳು ಹೇಳಿದ್ದಾರೆ. ನಮ್ ಮುಂದೆ ಬಂದು ತಪ್ಪು ಆಗಿದೆ, ಇನ್ ಮುಂದೆ ಮಾಡಲ್ಲ ಅನ್ನೋದೊಂದು ವಿಚಾರ ಇದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಇವ್ರು ಮುಂದುವರಿಸ್ತಾ ಇದಾರೆ ಅಂದ್ರೆ ನಿಮ್ಮ ಹತ್ರ ಹೋದ್ರೂ ಏನೂ ಆಗೋದಿಲ್ಲ, ಯಾರ ಹತ್ರ ಹೋದ್ರೂ ಏನೂ ಆಗಲ್ಲ ಅನ್ನೋ ಒಂದು ಇದ್ರಲ್ಲಿ ಇದಾರ ಅಂತ ಅಷ್ಟೇ, ಇನ್ನೇನಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ನಾವು ನೋಡ್ತೀವಿ 2 days. ಅದಾದ್ಮೇಲೆ ನೋಡ್ದಿಲ್ಲ ಅಂದ್ರೆ ನಾವು ಕಮಿಷನರ್ ಹತ್ರ ಮತ್ತೆ ಇದ್ರ ಬಗ್ಗೆ ಲೋಕಾಯುಕ್ತಕ್ಕೂ ಕೂಡ ಕರ್ತವ್ಯ ಲೋಪ ಇರೋದೊಂದು ಕಂಪ್ಲೇಂಟ್ ಮತ್ತೆ ಅದೇನ್ ದಾಖಲಾಗಿದೆ ಅದನ್ನ ಕೂಡ ವಿಡಿಯೋ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಆಯ್ತು. ಈಗ ನೀವು ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದು ಸರ್. DHO ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಅದು ನಿಮ್ಮ ಗಮನಕ್ಕೆ ತರುವಂತದ್ದು ನಮ್ಮ ರಾಷ್ಟ್ರ ಸಮಿತಿ ನಮ್ಮ ಕರ್ತವ್ಯ ಇದೆ, ನಾವು ಮಾಡಿದೀವಿ. ನೀವು ಅದನ್ನ ಸರಿ ಮಾಡಿ ಅಲ್ಲಿಗೆ ಇಲ್ಲ ಇದು ಸರಿ ಆಗ್ಬೇಕು ಅನ್ನೋದು ನಿಮ್ ಕರ್ತವ್ಯ. ಮಾಡ್ತೀನಿ ಲಾಸ್ಟ್ ಒಂದ್ಸಲ ಮಾಡಿದಿರಿ. ಒಂದು ಹಾಸ್ಪಿಟಲ್ ಹಿಂಗೆ ಮಾಡಿದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ಅದಕ್ಕೆ ಆತರ ಆಗ್ಬಾರ್ದು ಮಾಡಿದಿರಿ. ಆಸ್ಪತ್ರೆಯಲ್ಲಿ ಅದು ನಡೀತಾ ಇಲ್ಲ. ಈ ಆಸ್ಪತ್ರೆದಲ್ಲೂ ಹಂಗೆ ನಡೀದೇ ಹೋದ್ರೆ ಒಂದು ಒಳ್ಳೆ ಉದ್ದೇಶ ನಡ್ಕೊಂಡು ಹೋದ್ರೆ ನಮ್ದೇನಾಗುತ್ತೆ. ಆಯ್ತು, ಥ್ಯಾಂಕ್ ಯು ಸರ್. ಇನ್ನೊಂದು, ಅಲ್ಲಿ ಮಕ್ಕಳು ನೋಡೋ ಡಾಕ್ಟರ್ ಇಬ್ರು ಇದಾರೆ. ಇಬ್ಬರಲ್ಲಿ ಒಂದಿನ ಒಬ್ರು, ಇನ್ನೊಂದಿನ ಇನ್ನೊಬ್ರು ಇರ್ತಾರೆ. ಅದರಲ್ಲಿ ಓಟಿಗೆ ಅಂತ ಹೋದಾಗ 2 hour 3 hour ಹೀಗೆ ಕಾಯ್ಬೇಕಾಗತ್ತೆ. ಮಕ್ಕಳು ಡಾಕ್ಟರ್ನ ಈ ಇನ್ನೊಬ್ರನ್ನ ಅಲ್ಲಿಗೆ ಹಾಕ್ಬೇಕು ಅಂತ ಒಂದು ಇದು ಮಾಡ್ತಾರೆ. ಆಲ್ರೆಡಿ ಮೇಡಮ್ ಹತ್ರ ಮಾತಾಡಿದೀನಿ ನಾನು. ಇಲ್ಲ ಅವರೇ ನಾನೇ ಲೆಟರ್ ಕೊಟ್ಬಿಟ್ಟು ಇದು ಮಾಡ್ತೀನಿ ಅಂತಾದ್ರು. ಮತ್ತೆ ಮೊನ್ನೆ ಹೋದಾಗ್ಲೂ 2 hour ಕಾಯ್ದಿದ್ದೀನಿ ನಾನು ಮಗು ತೋರ್ಸಕ್ಕೆ. ಅದಕ್ಕೋಸ್ಕರ ಇನ್ನೊಬ್ರು ಓಟಿಗೆ ಹೋದಾಗ ಅವ್ರಿಗೆ ಒಬ್ರಿಗೂ ಡಾಕ್ಟರ್ಗೂ ಪ್ರೆಸರ್ ಆಗುತ್ತೆ. ಅದಕ್ಕೆ ಇನ್ನೊಬ್ರು ಡಾಕ್ಟರ್ನ ಹಾಕೊಟ್ರೆ ತುಂಬಾ ಒಳ್ಳೇದು. ಮಕ್ಕಳು ಡಾಕ್ಟರ್ ಅವ್ರಿಗೇನೋ ಸೋಂಕಿದೆ, ಅವ್ರಿಗೆ ಒಬ್ರಿಗೆ ಜೆನ್ಸ್ ಬಂದು ಅವರು ಮಗುನೇ ಮುಟ್ಟಲ್ಲ. 2 ಕಿಡ್ನಿನೂ ಫೇಲ್ ಅಂತ ಸರ್. ಅವ್ರಿಗೆ ಸೋಂಕಿದೆ ಅಂತೆ, ಮಕ್ಕಳನ್ನ ಅವ್ರು ಮುಟ್ಟಲ್ವಂತೆ, ಮಾಸ್ಕ್ ಹಾಕೊಳ್ತಾರೆ, ನಿಂತ್ಕೊಂಡು ಅವ್ರು ಏನಿದೆ ಟ್ರೀಟ್ಮೆಂಟ್ ಹೇಳೋದು ಆ ರೀತಿ ಮಾಡ್ತಾ ಇದಾರೆ ಅಂತ. ಸೋಂಕಿದ್ರು ಮಕ್ಕಳು ಇದಕ್ಕೆ ವಾರ್ಡ್ಗೆ ಯಾಕೆ ಬಿಡ್ತಾರೆ ಅವರು ನಮ್ಗೆ ಅರ್ಥ ಆಗ್ತಾರೆ. ಅದೆಲ್ಲ ನೋಡಿ ಸರ್, ನಿಮ್ಗೆ ಗಮನಕ್ಕೆ ದಯವಿಟ್ಟು ಅಲ್ಲಿ ಗಮನಕ್ಕೆ ತಂದಿದ್ದೀವಿ, ಅದನ್ನೆಲ್ಲ ವಿಚಾರಣೆ ಮಾಡಿ ನಮ್ಗೆ ಕ್ಲಿಯರ್ ಮಾಡಿ. ದಯವಿಟ್ಟು ಇದು ಮಾತ್ರ 2 ದಿನದಲ್ಲಿ ನಿಮ್ಗೆ ನಮ್ಮ ಬ್ಯಾಂಕ್ ನಮ್ಮ ಒಪ್ಕೊಂಡಿದ್ದಾರೆ. 2 ದಿನದಲ್ಲಿ ಏನಾಗಿದೆ ಅನ್ನೋದನ್ನ ನೀವು ಫೀಡ್ಬ್ಯಾಕ್ ಕೊಡಿ ಸರ್. ಮತ್ತೆ 2 ದಿನದ ಮೇಲೆ ನಾವು ಬರ್ತೀವಿ. ಯಾಕಂದ್ರೆ ನಾವು ಒಬ್ಬರು ಅಥೆಂಟಿಕೇಟೆಡ್ ಆಫೀಸರ್ ಇದ್ದಾರೆ ಅಂತೇಳಿ ನಿಮಗೆ ಕೊಟ್ಟು ಮುಂದುವರಿಯೋಣ ಅಂತ ಬಂದಿದ್ದೀವಿ. ದಯವಿಟ್ಟು ಅವ್ರಿಗೆ ಹೇಳಿ, ಮೃದುವಾದ ಹೇಳಿ, ಬಂದು ಕ್ಷಮೆ ಕೇಳ್ತೀವಿ ಅನ್ನೋದಾದ್ರು ಕೇಳಿ, ಇಲ್ಲಾಂದ್ರೆ ಅವ್ರ ಮೇಲೆ ಆಕ್ಷನ್ ಮಾಡಿ. ಆಯ್ತು, ಥ್ಯಾಂಕ್ ಯು. ಕುಮಾರ್ ಸರ್ ಅಲ್ಲ ಇದ್ರದ್ದು ಫೋಟೋ ಮನವಿ ಕೊಟ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ. ಇಲ್ಲಿ ಮನೆವಿ ನೀವು ಕೊಡ್ತಾ ಇರೋದು ಅಲ್ಲಿ ಹೊರಗಡೆ ಇದೆ ಚೆನ್ನಾಗಿ. ಹೊರಗಡೆ
ಅಲ್ಲೇ ಹೊರಗಡೆ ಬಿಡಿ. ಇಲ್ಲ ಇದು ಕಾಣುತ್ತೆ ಇಲ್ಲಿ. ಇಲ್ಲೇ ಕಾಣುತ್ತಲ್ಲ ಬಿಡಿ. ಅಲ್ಲೇ ಕಾಣುತ್ತೆ. ಅಲ್ಲಲ್ಲ ಸರ್, ಒಂದ್ ನಿಮಿಷ ಬಂದ್ಬಿಡಿ, ಎಲ್ಲ ಒಟ್ಟಿಗೆ ನಿಂತ್ಕೊಳ್ಳೋಣ. ನಮ್ಮ ಫೋಟೋಗೆ ಚೆನ್ನಾಗಿರ್ಲಿ ಅಂತ. ಇವ್ರು ಕೂತ್ಕೊಳ್ಳಿ, ಇಲ್ಲ ಈ ಕಡೆ ಕೊಡಿ, ಎಲ್ಲ ಬಂದ್ಬಿಡಿ, ಎಲ್ಲ ಸೈಡ್ ಸೈಡಿಗೆ ಬನ್ನಿ. ಬನ್ನಿ, ಎಲ್ಲ ಬನ್ನಿ. ಬನ್ನಿ, ಆ ಕಡೆ ಬನ್ನಿ. ಈ ಕಡೆ ಬನ್ನಿ. ಇಲ್ಲ ಕೊಡಿ. ಜಿಲ್ಲಾ ಸಮಿತಿ ಕೊಡಿ. ಜಿಲ್ಲಾ ಸಮಿತಿ ಕೊಡಿ ಯಾರ? ಜಿಲ್ಲಾ ಸಮಿತಿಯವ್ರು ಕೊಡ್ಲಿ. ಅಗ್ಲಾಗ್ ತೆಗಿರಿ. ಅಗ್ಲಾಗ್ ಒಂದು ನಿಮ್ಗೆ ಲೈವ್ ಇದೆ, ಫೋಟೋ ಬೇರೆ ಹೊರ್ತು. ಬೇಡ, ಫೋಟೋ ಬೇರೆ ಹೊರ್ತು. ಆಫ್ ಮಾಡಿ. ಲೈವ್ ಸಾಕು ಸಾಕು, ಫೋಟೋ ಹಿಡೀರಿ.